ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಂತಾಮಣಿ ತಾಲೂಕು ಸಹಯೋಗದಲ್ಲಿ ಬೆಸ್ಕಾಂ ನೌಕರರು ಹಾಗೂ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದಿಂದ ಬೃಹತ್ ಪ್ರತಿಭಟನೆ. ಖಾಸಗೀಕರಣವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ. ಬೆಸ್ಕಾಂನ್ನು ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಗಳ ವಿರುದ್ಧ ಈ ದಿನ ರಸ್ತೆಗಿಳಿದು ಭಾರೀ ಪ್ರತಿಭಟನೆ ಮಾಡಿದರು. ಹೌದು, ವಿದ್ಯುತ್ತನ್ನು ಖಾಸಗಿ ಕಂಪನಿಗೆ ಮಾರಾಟ ಮಾಡುತ್ತಿರುವುದನ್ನು ವಿರೋಧಿಸಿ ಬೆಸ್ಕಾಂ ನೌಕರರ ಸಂಘ, ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಂತಾಮಣಿ ತಾಲೂಕು ವತಿಯಿಂದ ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೃಹತ್ ಪ್ರತಿಭಟನೆ ನಡೆಸಿದ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ದಂಡಾಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಿ ಇವತ್ತು ನಮ್ಮ ಸಮಗ್ರ ಮಿತ್ರರಾದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯ ಸಹಕಾರದೊಂದಿಗೆ ಇವತ್ತು ನಮ್ಮ ಬೆಸ್ಕಾಂನ ಒಕ್ಕೂಟದ ಎಲ್ಲ ನೌಕರರು ಇವತ್ತು ಇಲ್ಲಿ ಸೇರಿದ್ದೇವೆ. ಮಾನ್ಯ ತಹಸೀಲ್ದಾರರಿಗೆ ನಮ್ಮ ಮನೆಯನ್ನು ತಲುಪ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಇವಾಗ ನಮ್ಮ ಪೂರ್ವಜರಿಂದ ಕಟ್ಟಿ ಬೆಳೆಸಿಕೊಂಡು ಬಂದಿರುವಂತಹ ನಮ್ಮ ವಿದ್ಯುತ್ ಮಾರ್ಗಗಳಿದೆ. ನಮ್ಮ ವಿದ್ಯುತ್ ಮಾರ್ಗಗಳ ಜೊತೆಯಲ್ಲಿ ಟಾಟಾ ಪವರ್ ಕಂಪನಿಯವರಿಗೆ ಇವತ್ತು ನಾವು ವಿದ್ಯುತ್ ಲೈಸೆನ್ಸ್ ಅನ್ನು ಕೊಡೋದಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮೊನ್ನೆ KESಗೆ ನಾಳೆ 23/6/2026 ಕೊನೆಯ ದಿನ ಅರ್ಜಿಯನ್ನು ಸಲ್ಲಿಸಲಿದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಈ ಟಾಟಾ ಪವರ್ ಕಂಪನಿಗೆ ಲೈಸೆನ್ಸ್ ಅನ್ನು ಕೊಡಬಾರದು ಅಂತ ಆಕ್ಷೇಪವನ್ನು ಸಲ್ಲಿಸ್ತಾ ಇದ್ದೇವೆ, ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಹಿರಿಯರಿಂದ ಏನು ಕಷ್ಟಪಟ್ಟು ರೈಲು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ನಿಮ್ಮ ಸೇವೆಯನ್ನ, ಅಗತ್ಯಪೂರ್ವ ಸೇವೆಯಾದ ಒಂದು ವಿದ್ಯುತ್ ಸೇವೆಯನ್ನ ನಮ್ಮ ಬೆಸ್ಕಾಂ ನೌಕರರು ನಾವು ನಿರಂತರವಾಗಿ ಪೂರೈಸುತ್ತಿದ್ದೇವೆ. ಈ ಒಂದು ಬೆಸ್ಕಾಂನ ಕರೆಂಟ್ ಅನ್ನೋದು ಯಾರೋ ಕಣ್ಣಿಗೆ ಕಾಣೋದಿಲ್ಲ. ಈ ಕಣ್ಣಿಗೆ ಕಾಣದಿರುವಂತ ಕರೆಂಟ್ ಅನ್ನು ಕೆಲಸ ಮಾಡಕ್ಕೆ ನಮ್ಮ ಲಕ್ಷಾಂತರ ನೌಕರರು ಇವತ್ತು ಪ್ರಾಣವನ್ನು ತೆಗೆದಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಅವರೆಲ್ಲರೂ ಕಷ್ಟಪಟ್ಟು ಬೆಳೆಸಿರುವಂತಹ ಸಮಸ್ಯೆಯನ್ನ ಇವತ್ತು ನಿರ್ಮಾಣ ಮಾಡಕ್ಕೆ ಹೊರಟಿದೆ. ಹೀಗಾಗಿ ಯಾವುದೇ ರೀತಿಯ ಟಾಟಾ ಪವರ್ ಕಂಪನಿ ಆಗಲಿ ಅಥವಾ ಇತರ ಯಾವುದೇ ಖಾಸಗಿ ಸಂಸ್ಥೆಗಳಾಗಲಿ ನಮ್ಮ ಬೆಸ್ಕಾಂ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು. ನಮ್ಮ ನೌಕರರ ಒಂದು ಹಕ್ಕು ಬೇಡಿಕೆಗಳೇನಿದೆ, ನಮ್ಮ ನೌಕರರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತದೆ ಹಾಗೆ ಮಾಡಬೇಕು. ಜೊತೆಗೆ ನಮ್ಮ ರೈತ ವರ್ಗದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು. ಯಾವುದೇ ರೀತಿಯ ಖಾಸಗೀಕರಣ ಕಂಪನಿ ಒಂದು ಇತಿಹಾಸ ಒಂದು ಪಕ್ಷದಲ್ಲಿ ಅವರ ಉದ್ದೇಶ ನಾವು ಮಾಡಿಕೊಳ್ಳಲಾಗಿರುತ್ತದೆ. ಯಾವುದೇ ರೀತಿಯ ಸಾರ್ವಜನಿಕ ಸೇವೆ ಮಾಡುವಂತ ಉದ್ದೇಶ ಅವರಿಗೆ ಇರೋದಿಲ್ಲ. ಯಾವುದೇ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ಳಬೇಕಾದ್ರೆ ಅವರು ನಮ್ಮ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆಗಳ ಮಾತ್ರ ಆಗಿರಬೇಕು. ಯಾವುದೇ ಕಾಲಕ್ಕೂ ಕನ್ನಡಕ್ಕೆ ಅವಕಾಶ ಮಾಡಲು ಒಂದು ವೇಳೆ ಬಡವರಿಗೆ, ಕುಟುಂಬಗಳಿಗೆ, ರೈತ ಸಂಪರ್ಕಗಳಿಗೆ, ರೈತರ ಒಂದು ಕೃಷಿ ಸಂಸ್ಥೆಗಳಿಗೆ ಮುಂದಿನ ದಿನಗಳಲ್ಲಿ ತೀವ್ರವಾದ ದುಃಖಕರವಾದ ಸನ್ನಿವೇಶಗಳು ಎದುರಾಗುವ ಸಮಸ್ಯೆ ಇರ್ತದೆ. ಆ ಕಾರಣಕ್ಕೆ ಎಲ್ಲ ಒಂದು ನಾವು ರೈತರ ಬೆಳೆದಿರುವಂತಹ ಬೆಳೆಗಳಿಗೆ ಇವತ್ತು ಯಾವುದೇ ರೀತಿಯ ಬೆಳೆ ಸಿಗ್ತಾ ಇಲ್ಲ. 10 ಸಬ್ಸಿಡಿ ಇದೆ. ಪ್ರೈವೇಟ್ ಕಂಪನಿಯವರು ಬಂದಾಗ 35 ನಾವು ಏನು ಐಟಿ ಕೊಡುತ್ತಾ ಇಲ್ಲ ಅದನ್ನೆಲ್ಲ ಕಟ್ ಮಾಡಿ ಮೀಟರ್ ಬರುತ್ತದೆ. ಈಗ ನಮ್ಮ ಸಂಪ್ರದಾಯ ರಾಜ್ಯ ರೈತ ಸಂಘ ಹೋರಾಟಕ್ಕೆ